3 ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಯಾರು ಸೋತವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಈಸ್ ಎನ್ ಇಂಡಿಕೇಶನ್. ಇನ್ 2028 ಅಸೆಂಬ್ಲಿ ಎಲೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ವಿನ್ 2028 ಅಸೆಂಬ್ಲಿ ಎಲೆಕ್ಷನ್ಸ್ ಆಲ್ಸೋ. ಸರ್, ಥರ್ಡ್ ಜನರೇಷನ್ ಫ್ಯಾಮಿಲಿ ಟಿಕೆಟ್ ಕೊಟ್ಟಿದ್ದೀರಾ, ನೀವು ಫ್ಯಾಮಿಲಿ ಪಾಲಿಟಿಕ್ಸ್ ಅಪೋಸ್ ಮಾಡ್ಕೊಂತಾನೆ ಬಂದವರು. ಸೊ ವಾಟ್ ಇಸ್ ಯುವರ್ ರಿಯಾಕ್ಷನ್? ಆರ್ ಯು ನಾಟ್ ಎಂಕರೇಜಿಂಗ್ ಫ್ಯಾಮಿಲಿ ಪಾಲಿಟಿಕ್ಸ್? ನೋ, ವಿ ಆರ್ ನಾಟ್ ಎಂಕರೇಜಿಂಗ್ ಫ್ಯಾಮಿಲಿ ಪಾಲಿಟಿಕ್ಸ್. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ, ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ನೋಡ್ರಿ, ಈ ಚುನಾವಣೆಯಲ್ಲಿ ಇದು ಒಂದು ಉಪಚುನಾವಣೆ. ಶ್ಯಾಮನೂರು ಶಿವಶಂಕರಪ್ಪನವರು ಇದನ್ನ 5 ಬಾರಿ ಅವರು 6 ಬಾರಿ MLA, 1 ಬಾರಿ 4 ಬಾರಿ ದಾವಣಗೆರೆ ಸೋತು, ನಾನು 2 ಬಾರಿ 6 ಬಾರಿ MLA ಆಗಿದ್ದಾರೆ. ಆಗಿದ್ರು ಮತ್ತೆ SS ಮಲ್ಲಿಕಾರ್ಜುನ 2 ಬಾರಿ MLA. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ದಕ್ಷಿಣದಲ್ಲಿ ನಾವು ಸಮರ್ಥವರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಾನು ಕೂಡ ಇವತ್ತು ನಾಮಿನೇಷನ್ ಹಾಕುವಾಗ ಭಾಗಿಯಾಗಿದ್ದೆ. ನಮ್ಮ ಬ್ಲ್ಯಾಕ್ ಕಮಿಟಿ ಅಧ್ಯಕ್ಷ ಅಯ್ಯೂಬ್ ಕೂಡ ಇದ್ದರು. ಇಲ್ಲೇ ಇದ್ದಾರೆ ಅಯ್ಯೂಬ್ ಕೂಡ ಇದ್ದರು. SS ಮಲ್ಲಿಕಾರ್ಜುನ ಕೂಡ ಇದ್ದರು. DKC ಜಿಲ್ಲಾ ಗುರುಬರ ಸಮಾಜ ಅಧ್ಯಕ್ಷರು ಗೋಣೆಪರ್. ನಮ್ಮದು ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಎಲ್ಲರೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು. ನಾವು ಯಾವತ್ತೂ ಕೂಡ ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಎಲ್ಲ ಸಂಸ್ಕೃತಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾವು ಮಹಿಳೆಯರು, ರೈತರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕಾರ್ಮಿಕರು ಇವರೆಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ಪಕ್ಷ. ಸಮಾಜದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರೋರು, ಎಲ್ಲರನ್ನೂ ಒಳಗೊಂಡಿರ್ತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ಇರ್ತಕ್ಕಂಥದ್ದನ್ನು ಭಾಳ ಸ್ಪಷ್ಟಪಡಿಸ್ತೀವಿ. ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಆ ಜಾತಿ ಈ ಜಾತಿ ಈ ಧರ್ಮ ಅಂತ ನೋಡೋದಿಲ್ಲ. ಎಲ್ಲರೂ ಒಟ್ಟಿಗೆ ಬೆಳೆಸ್ತಕ್ಕಂಥ ಇಡೀ ರಾಜ್ಯನ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಮತ್ತು ಕಾಂಗ್ರೆಸ್ ಪಕ್ಷ ಇದೆಯಲ್ಲ, ನುಡಿದಂತೆ ನಡೀತಕ್ಕಂಥ ಪಕ್ಷ. ಏನು ಜನರಿಗೆ ಭರವಸೆ ಕೊಟ್ಟಿರ್ತೀವಿ, ಆ ಭರವಸೆಗಳನ್ನು ಈಡೇರಿಸ್ತಕ್ಕಂಥ ಪಕ್ಷ. ನಾವು ಸುಳ್ಳು ಭರವಸೆಗಳನ್ನು ಕೊಡಲಿಕ್ಕೆ ಹೋಗಲ್ಲ. ಏನು ಹೇಳ್ತೀವಿ ಅದರಂತೆ ನಡ್ಕೋತೀವಿ. ಈಗ ಕಳೆದ ಸಾರಿ ನಾವು ಏನೇನು ಭರವಸೆಗಳನ್ನು ಕೊಟ್ಟಿದ್ದು, ಆ ಭರವಸೆಗಳನ್ನೆಲ್ಲ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಈಡೇರಿಸಿದ್ದೀವಿ. ಈಗಾಗಲೇ ನಾವು 3 ವರ್ಷ ಅಧಿಕಾರದಲ್ಲಿದ್ದೀವಿ. 4ನೇ ಬಜೆಟನ್ನು ಮಂಡಿಸಿದ್ದೀವಿ. ನೀವು ಬಜೆಟನ್ನು ನೋಡಿದಾಗ ಗೊತ್ತಾಗುತ್ತೆ ಭಾಳ ಸ್ಪಷ್ಟವಾಗಿ ನಾವು ನುಡಿದಂತೆ ನಡೆಸಿದ್ದೀವೋ ಇಲ್ವೋ ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ನಂಬರ್ 1 ಸರ್.
5 ಗ್ಯಾರಂಟಿ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ. ದಾವಣಗೆರೆ ಈಗಾಗಲೇ ಮಲ್ಲಿಕಾರ್ಜುನ ಅವರು ಹೇಳದಂತೆ ನಂಬರ್ 1 ಈ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿರೋದು ನಂಬರ್ 1 ಅಂತ. ಹಾಗೆ ಹೆಚ್ಚು ಕಡಿಮೆ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಶ್ಯಾಮನೂರು ಶಿವಶಂಕರಪ್ಪನವರು ಅವರು ಮಂತ್ರಿಯಾಗಿ ಲೋಕಸಭಾ ಸದಸ್ಯರಾಗಿ ಮತ್ತು ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈ ಕ್ಷೇತ್ರದಲ್ಲಿ ಮಾಡಿದ್ದಾರೆ. ಜನರು ಮರ್ತಿಲ್ಲ ಅವರು. ಸೊ ನಮ್ಮ ಕಾಂಗ್ರೆಸ್ ಪಕ್ಷದ ನೀತಿ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಯಾರು ಮೃತರಾಗ್ತಾರೆ ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥದ್ದು. ಅವ್ರ ಕುಟುಂಬದವರಿಗೆ ಕೊಡ್ತಕ್ಕಂಥ. ಈಗ ಬಾಗಲಕೋಟೆಯಲ್ಲಿ ಮೇಟಿಯವರು ಕಾಲವಾಗಿದ್ದಾರೆ, ಅವ್ರ ಚಿಕ್ಕ ಮಗನಿಗೆ ಕೊಟ್ಟಿದ್ದೀವಿ, ಕಿರಿಮಗನಿಗೆ ಕೊಟ್ಟಿದ್ದೀವಿ. ಉಮೇಶ್ ಮೇಟಿ ಅವರು ಕೊಟ್ಟಿದ್ದೀವಿ. ಇಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರು ಕಾಲವಾಗಿದ್ದಾರೆ, ಅವರ ಮೊಮ್ಮಗ ಸಮರ್ಥ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೀವಿ. ಅದರಿಂದ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಪಕ್ಷ, ಜನರ ವಿಶ್ವಾಸವನ್ನು ಗಳಿಸ್ಕೊಂಡಿರ್ತಕ್ಕಂಥ ಪಕ್ಷ. ಕಳೆದ ಬೈ ಎಲೆಕ್ಷನ್ನಲ್ಲೂ ಕೂಡ ನಾವು ಗೆದ್ದಿದ್ದೀವಿ. ಈಗ ನಮ್ಮ ಜನರಲ್ ಎಲೆಕ್ಷನ್ ಆದಮೇಲೆ 3 ಬೈ ಎಲೆಕ್ಷನ್ಗಳು ನಡೆದವು. ಒಂದು ಬಸವರಾಜ ಬೊಮ್ಮಾಯಿ ಶಿಗ್ಗಾಂವ್, ಇನ್ನೊಂದು ಚನ್ನಪಟ್ಟಣ, ಆಮೇಲೆ ಸಂಡೂರು. 3 ಕಡೆ ಬೈ ಎಲೆಕ್ಷನ್ಗಳು ನಡೆದವು. ದೊಡ್ಡ ಅಂತರದಿಂದ ಗೆದ್ದು ಕುಮಾರಸ್ವಾಮಿ ಅವರು ಮಗನೇ ಸ್ವತಃ ನಿಂತಿದ್ದ ಚನ್ನಪಟ್ಟಣದಲ್ಲಿ. ಯೋಗೇಶ್ವರ್ ಗೆದ್ದ. ಸುಮಾರು ಎಷ್ಟು 22,000 ಅಲ್ಲ 22,000 ಅಂತರ. 25. ಸಂಡೂರಿನಲ್ಲಿ 9,000 ಮಾತ್ರ ಅಂತರದಿಂದ ಗೆದ್ದಿದ್ವಿ. ಮತ್ತು ಶಿಗ್ಗಾಂವ್ನಲ್ಲಿ 12,000 ಮತಗಳು. ಶಿಗ್ಗಾಂವ್ನಲ್ಲಿ ನಿಂತಿದ್ದವ್ರು ಯಾರು? ಬಸವರಾಜ ಬೊಮ್ಮಾಯಿ ಅವರ ಮಗನ BJPಯಿಂದ ಗೆದ್ದದ್ದು. ಮತ್ತು ನಾವು ಮುಸ್ಲಿಂ ಹಾಕಿದ್ದು ಪಠಾಣ ಅಂತೇಳಿ, ಅವರು ಗೆದ್ದಿದ್ದಾರೆ. 12,000 ಅಂತರದಿಂದ ಗೆದ್ದಿದ್ದೀವಿ. ಅಂದರೆ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ನಾವು ಕಾರ್ಯಕ್ರಮದ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಅದರಿಂದ ನಾವು ಈ ಚುನಾವಣೆಗಳು ಕೂಡ 100% ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆಲ್ತೀವಿ. ಈ ಉಪಚುನಾವಣೆಯನ್ನು ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ತೀವಿ. ನಾವು ಈಗ ಇದಾದ ಮೇಲೆ ಇಲ್ಲಿ ನಾಮಿನೇಷನ್ ಹಾಕಿದ ಮೇಲೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ನಾನು DK ಶಿವಕುಮಾರ್ ಅವರು ಮತ್ತು ನಮ್ಮ ಗೋಪಿನಾಥ್ ಅವರು, ಜನರಲ್ ಸೆಕ್ರೆಟರಿ AICC, ಆಮೇಲೆ ಸೆಕ್ರೆಟರಿ ಅವರು ಕೂಡ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾಮಿನೇಷನ್ ಹಾಕ್ತೀವಿ. ಮತ್ತೆ ಇಲ್ಲಿ ಬರ್ತೀನಿ ನಾನು ಕ್ಯಾಂಪೇನ್ ಮಾಡಲಿಕ್ಕೆ, ಚುನಾವಣಾ ಪ್ರಚಾರ ಮಾಡಲಿಕ್ಕೆ. ಮೋಸ್ಟ್ ಲೈಕ್ಲಿ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ. ನಾನು ಬಂದು ಎಲ್ಲ ಜನರನ್ನು ಭೇಟಿ ಮಾಡಿ ಅವರ ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಸರ್, ಬಿಜೆಪಿ ಸ್ಟೇಟಿಂಗ್ ದಿಸ್ ಆಸ್ ಎ ಡಿರೆಕ್ಷನಲ್ ಪೋಲ್ ಫಾರ್ 2028 ಸ್ಟೇಟ್ ಅಸೆಂಬ್ಲಿ ಪೋಲ್ಸ್ ಅಂತ ಹೇಳ್ತಿದ್ದಾರೆ. ಗೆಲ್ತೀವಿ. ವಾಟ್ ಅಬೌಟ್ ದಿ ಬೈ ಎಲೆಕ್ಷನ್ಸ್ ಹಿಲ್ಡ್ ಆಲ್ರೆಡಿ? ವರ್ ಇಟ್ ನಾಟ್ ಡೈರೆಕ್ಷನ್? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದರೆ ಅವು ಏನು? 3 ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರು, ಸೆಂಟ್ರಲ್ ಮಂತ್ರಿ. ಯಾರು ಸೋತೋದವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಈಸ್ ಎನ್ ಇಂಡಿಕೇಶನ್. In 2028 assembly elections, we are going to win
2028 assembly elections also. ಸರ್ ಥರ್ಡ್ ಜನರೇಷನ್ ಫ್ಯಾಮಿಲಿ ಟಿಕೆಟ್ ಕೊಟ್ಟಿದ್ದೀರಾ, ನೀವು ಫ್ಯಾಮಿಲಿ ಪಾಲಿಟಿಕ್ಸ್ ಅಪೋಸ್ ಮಾಡ್ಕೊಂತಾನೆ ಬಂದವರು. ಸೊ ವಾಟ್ ಇಸ್ ಯುವರ್ ರಿಯಾಕ್ಷನ್? ಆರ್ ಯು ನಾಟ್ ಎಂಕರೇಜಿಂಗ್ ಫ್ಯಾಮಿಲಿ ಪಾಲಿಟಿಕ್ಸ್? No, we are not encouraging ಫ್ಯಾಮಿಲಿ ಪಾಲಿಟಿಕ್ಸ್. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಜಮೀರ್ ಅಲ್ಪಸಂಖ್ಯಾತ ಬರ್ತಾರೆ ಬಿಡ್ರಪ್ಪ, ತಲೆ ಕೆಡ್ಸ್ಕೊಬೇಡ. ಬಂಡಾಯ ಅಭ್ಯರ್ಥಿ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ ನೋಡಿ. ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಗೊಳ್ತಕ್ಕೆ ಕೆಲಸ ಮಾಡ್ತೀವಿ.